ಸಿಕ್ಕ ಕುರ್ಚಿಯನ್ನ ಯಾರಾದ್ರೂ ಬಿಡ್ತಾರಾ? ಅದೇನು KSRTC BMTC ಬಸ್ಸಾ? KR ಮಾರ್ಕೆಟ್ನ ಕೊತ್ತಂಬರಿ ಸೊಪ್ಪ? ಒಪ್ಪಂದ ಅಂತ ಪಿಸುಗುಟ್ಟಿದ್ರು ಹೈಕಮಾಂಡ್ ಜಟಿಲ ಪ್ರಶ್ನೆಗೆ ಕುಟಿಲ ನೀತಿ ತಿಳಿಯದೆ ಸಂಕಟಕ್ಕೆ ಬಿದ್ದಿದೆ. ಹೈಕಮಾಂಡ್ ಮಾತೇ ವೇದವಾಕ್ಯ ಅಂತ ನಂಬಿದ DKಶಿ ಮತ್ತೆ ಡೆಲ್ಲಿಗೆ ಹಾರಿದ್ದಾರೆ. ಈ ಕಡೆ ಬಿಜೆಪಿ ಏನೋ ಒಂದಾಗತ್ತೆ ಅಂತ ಬಿಹಾರ ಎಲೆಕ್ಷನ್ ಜಪ ಮಾಡ್ತಾ ಇದೆ. ಯಾರು ಕೂಡ ನಾಯಕತ್ವ ಬದಲಾವಣೆ ಆಗುವುದಿಲ್ಲ ಅನ್ನೋದನ್ನ ಅವರ ವರಿಷ್ಠರು ಎಲ್ಲೂ ಕೂಡ ಹೇಳಿಲ್ಲ. ರಾಜ್ಯದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಆಗುವುದಂತ ಕೂಡ ಸ್ಪಷ್ಟ. ಅವರು 2.5 ವರ್ಷದಿಂದ ಮುಂದುವರ್ತಾರೆ, 2.5 ವರ್ಷ ಮುಂದುವರಿತಾರೆ. ಕ್ರಾಂತಿ ಆಗಲ್ಲ, ನಮ್ಮಲ್ಲಿ ಶಾಂತಿ ಇದೆ. ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿ ಜೊತೆಯಾಗಿ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. 2.5 ವರ್ಷ ಕಳೆದು ಹೋಯ್ತು. ಆದ್ರೆ ಸಿದ್ದರಾಮಯ್ಯ ಎಷ್ಟು ವರ್ಷ ಅನ್ನೋದೇ ಮುಗಿಯದ ಕ್ವೆಶ್ಚನ್ ಪೇಪರ್. ಸಿದ್ದು ಟೆಂಟ್ ಟೆಂಪರರಿ ಕ್ಯಾಂಪ್ ಅಂತ DK ಪಡೆ ಅದೆಷ್ಟೇ ತುತ್ತೂರಿ ಊದಿದ್ರು ಸಿಎಂ ಗ್ಯಾಂಗ್ ಪಂಚವರ್ಷ ಪರ್ಮನೆಂಟ್ ಅಂತ ಝಂಡಾ ಹಾರಿಸ್ತಾ ಇದೆ. ಒಪ್ಪಂದದ ಟರ್ಮಿನೇಟ್ ಡೇಟ್ ಬಂದ್ರೂ ಕೂಡ ಹೈಕಮಾಂಡ್ ಮೂಕ ಪ್ರೇಕ್ಷಕನಾಗಿ ಬಿಹಾರ ಎಲೆಕ್ಷನ್ಗಾಗಿ ಕಾದು ನೋಡುವ ತಂತ್ರದಲ್ಲಿ ಮಗ್ನವಾಗಿದೆ. ಇತ್ತ ಕನಸು ಭಗ್ನವಾಗುವ ಆತಂಕ DKಗೆ ಕಾಡ್ತಿದೆ. ಬಿಹಾರ ಎಲೆಕ್ಷನ್ ಬಳಿಕ ಪುನರ್ರಚನೆಗೆ ಸೆಲೆಕ್ಷನ್ ಆಗತ್ತಾ? ರಾಜ್ಯ ರಾಜಕೀಯದಲ್ಲಿ ಸೈಕ್ಲೋನ್, ಸಿಎಂ ಚೇಂಜ್ ಫಿಕ್ಸಾ? ಅಂತೂ ಇಂತೂ ಹೊಸ ಡೇಟ್ ಬಂತು. ನವೆಂಬರ್ ಕ್ಯಾಲೆಂಡರ್ ಹಾಳೆ ಪಟ ಪಟ ಅಂತ ಸೈಡ್ಗೆ ಸರಿತಾ ಇದ್ದ ಹಾಗೆ ಕಾಂಗ್ರೆಸ್ನಲ್ಲಿ ಬಣ ರಾಜಕಾರಣದಲ್ಲಿ ತುರುಸಿನ ಕದನ ಏರ್ಪಟ್ಟಿದೆ. ಸಿಎಂ ಸಿದ್ದು ಪಡೆ ಸೈಲೆಂಟ್ ಆಗಿ ಸಂಪುಟ ಪುನರ್ರಚನೆಯ ಅಸ್ತ್ರ ಬಿಟ್ಟಿದೆ. ಅದ್ಹೇಗ್ ಸಾಧ್ಯ ಅಂತ 2.5 ವರ್ಷದ ಅಧಿಕಾರ ಹಂಚಿಕೆ ಸೂತ್ರವನ್ನ DKಶಿ ಕ್ಯಾಂಪ್ ಮುಂದಿಟ್ಟು ನೋಟಿಸ್ ಪೆಟ್ಟು ತಿಂದಿದೆ. ಡೆಲ್ಲಿಗೆ ಹಾರಿದ DK ಕಾರಣ ನಿಗೂಢ ಯಾಕೆ? ಪ್ರಾಂತ್ಯಗಳೆಲ್ಲ ಭ್ರಾಂತಿಯಾಗುವ ಹಂತ ತಲುಪಿದ್ದು ಅಧಿಕಾರ ಹಂಚಿಕೆಯ ಸಾಧ್ಯದ ಗಜ ಪ್ರಸವದಂತೆ ಕಾಣಿಸ್ತಾ ಇದೆ. ಅದಾಗ್ಲೇ ನವರಾತ್ರಿ ದಿನ ಪಂಚವರ್ಷದ ಪಟ್ಟದಾಟಕ್ಕೆ ಸಿದ್ದು ಚೆಕ್ಮೇಟ್ ಇಟ್ಟಾಗಿದೆ. ದಾಳ ಉರುಳಿಸಿ ಆಟ ಕಟ್ಟಿದ ತಕ್ಷಣ DCM DKಶಿ ಚಂಗನೆ ಡೆಲ್ಲಿಗೆ ಹಾರಿದ್ದಾರೆ. ಈ ಎಲ್ಲ ಬೆಳವಣಿಗೆ ಗಮನಿಸ್ತಾ ಇರೋ ಕೇಸರಿ ಸೇನೆ ಬಿಹಾರ ಎಲೆಕ್ಷನ್ ನಂತರ ಸೆಲೆಕ್ಷನ್ ಆಗ್ಲಿದೆ ಅಂತ ಪ್ರೆಡಿಕ್ಷನ್ ಶುರು ಮಾಡಿದೆ. ಖಾಸಗಿ ಕೆಲಸಕ್ಕೆ ಹೋಗಿ ನಾಳೆ ಬೆಳಗ್ಗೆ ವಾಪಸ್ ಬರ್ತೀನಿ ಅಷ್ಟೇ. ಇದೆ ಖಾಸಗಿ ಕೆಲಸಕ್ಕೆ ಹೋಗಿ ನಾಳೆ ಬೆಳಗ್ಗೆ ವಾಪಸ್ ಬರ್ತೀನಿ ಅಷ್ಟೇ. ಅಂದ್ಹಾಗೆ ಮೈಸೂರಿನಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮೈಸೂರಿನಲ್ಲಿ ಸಿದ್ದು ಶಕ್ತಿ ಪ್ರದರ್ಶನವನ್ನ ಉಲ್ಲೇಖಿಸಿ ನಾಯಕತ್ವ ಬದಲಾವಣೆಯಾಗಲ್ಲ, ಯಾವ ನಾಯಕರು ಎಲ್ಲೂ ಹೇಳಿಲ್ಲ, ಹೀಗಾಗಿ ಬಿಹಾರ ಎಲೆಕ್ಷನ್ ಬಳಿಕ ರಾಜ್ಯ ರಾಜಕೀಯದಲ್ಲಿ ಅಲ್ಲೂಲ ಕಲ್ಲೂಲ ಫಿಕ್ಸ್ ಅಂತಿದ್ದಾರೆ. ಅದೇನೇ ಆಗ್ಬೇಕಾದ್ರೂ ಕೂಡ ಮಾಡ್ತದೆ. ಅಂದ್ರೆ ಯಾರು ಕೂಡ ನಾಯಕತ್ವ ಬದಲಾವಣೆ ಆಗುವುದಿಲ್ಲ ಅನ್ನೋದನ್ನ ಅವರ ವರಿಷ್ಠರು ಎಲ್ಲೂ ಕೂಡ ಹೇಳಿಲ್ಲ. ಅರ್ಥಾತ್ ಬಿಹಾರ ಚುನಾವಣೆ ನಂತರದಲ್ಲಿ ಸಾಕಷ್ಟು ರಾಜಕೀಯ ಬದಲಾವಣೆಗಳು ರಾಜ್ಯದಲ್ಲಿ ಆಗೋದಿದೆ. ರಾಜ್ಯದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಆಗುವುದಂಥದ್ದು ಕೂಡ ಸ್ಪಷ್ಟ. ಸಿಎಂ ಸಿದ್ದು ಬೆನ್ನಿಗೆ ನಿಂತ ಬೆಂಗಾವಲು ಪಡೆ. ಬೆಂಗಳೂರಿನಲ್ಲಿ ಮಾತನಾಡಿದಂಥ ಬಳ್ಳಾರಿ ಸಂಸದ ತುಕಾರಾಂ ಒಗಟಾಗಿ ಉಳಿದ್ರು. DKಶಿಯೂ ಆಗ್ಲಿ ನನಗೂ ಆಸೆ ಇದೆ, ಆದ್ರೆ ಸಿದ್ದರಾಮಯ್ಯ 5 ವರ್ಷ ಸಿಎಂ ಅಂತ ಹೇಳಿ ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಮಾತನಾಡಿದ್ರು. ಸಚಿವ MB ಪಾಟೀಲ್ಗೆ ಸಿದ್ದು ಪೂರ್ಣಾವಧಿ ಪೂರೈಸುವ ವಿಶ್ವಾಸ. ಸಿದ್ದರಾಮಯ್ಯನವರು ಅವರು ಸೇರಿ 2.5 ವರ್ಷ ಇರ್ತಾರೆ, ನಿಶ್ಚಿತವಾಗಿ ಅವರು ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು 2.5 ವರ್ಷದಿಂದ ಮುಂದುವರ್ತಾರೆ, 2.5 ವರ್ಷ ಮುಂದುವರಿತಾರೆ. ಹೈಕಮಾಂಡ್ ತೀರ್ಮಾನ ಫೈನಲ್ ಏನ್ರಿ? ಯಾವಾಗಲೂ ಕೂಡ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅದನ್ನ. ಮತ್ತು ಸಿದ್ದರಾಮಯ್ಯ ಅವರು ಹೇಳಲಿ ಬಿಡಲಿ, ಅವ್ರು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಮುಂದಿನ 2 ವರ್ಷ ಆದ ಅದು ಕೂಡ ಏನು ಹೇಳಿದ್ದಾರೆ? ಹೈಕಮಾಂಡ್ನು ಕೂಡ ಹೇಳಿದ್ದಾರೆ. ನಾನು 1985 MLA ರೀ. ಹಂಗಂದ್ರೆ ನಾವು ಯಾರೂ ಕಡಿಮೆ ಇಲ್ಲ. ಶಿವಕುಮಾರ್ ಆಗಬಾರ್ದಂತ ಏನ್ರಿ ಇದೆಯಾ? ಇದು ಪಕ್ಷಕ್ಕೆ ಬಿಟ್ಟಂತ ವಿಚಾರ. ನನ್ನ ಪ್ರಕಾರ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿಯಾಗಿ ಇರ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸರ್, ನವೆಂಬರ್ ಕ್ರಾಂತಿ ಏನಾದರೂ ಆಗುತ್ತಾ ಸರ್? ನವೆಂಬರ್ ಕ್ರಾಂತಿ
ಕ್ರಾಂತಿ ಆಗಲ್ಲ, ನಮ್ಮಲ್ಲಿ ಶಾಂತಿ ಇದೆ. ಇವತ್ತು ನಮ್ಮ ಸರ್ಕಾರ ಇವತ್ತು 5 ವರ್ಷ ಚೆನ್ನಾಗಿ ಕೆಲಸ ಮಾಡ್ತಾ ಜನಪರವಾಗಿರ್ತೀವಿ. ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿ ಜೊತೆಯಾಗಿ ಇದ್ಕೊಂಡು ನಾವು ಕೆಲಸ ಮಾಡ್ತೀವಿ. ಕಾಂಗ್ರೆಸ್ನೊಳಗೆ ಅದೇನು ಒಪ್ಪಂದ ಆಗಿದೆಯೋ ಆ 4 ಗೋಡೆಗಳಿಗೇ ಗೊತ್ತು. ಈವರೆಗೆ ಹೈಕಮಾಂಡ್ ನಾಯಕರು ಬಾಯಿಗೆ ಬೀಗ ಜಡಿಯೋದ್ರಲ್ಲಿ ನಿರತರಾಗಿದ್ದಾರೆ ಹೊರತು ಕ್ಲಾರಿಫಿಕೇಶನ್ ಕೊಡುವುದಕ್ಕೆ ಹೋಗ್ಲಿಲ್ಲ. ಹೀಗಾಗಿ ಹಸ್ತದಲ್ಲಿ ಈ ಬೆಳವಣಿಗೆ ಬಿಡಿಸಲಾಗದ ಕಗ್ಗಂಟಾಗಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.